Good morning all of you. Today we will discuss about the next chapter, electromagnetic induction. In this chapter I will tell very important questions for board exam. Electromagnetic induction ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ನ ನೀವು ರೆಫರ್ ಮಾಡಿದರೆ ಸಾಕು, ಒಂದು ಒಳ್ಳೆ ಸ್ಕೋರ್ನ ಮಾಡ್ಬೋದು. ಅದು ಯಾವ್ಯಾವ್ದು ಕ್ವಶನ್ ಅಂತ ಹೇಳ್ತೀನಿ. ಅಷ್ಟು ಕ್ವಶನ್ ಮಾತ್ರ ನೀವು ಎಲ್ಲದನ್ನು ಸಿಲೆಬಸ್ ಓದೋದು ಬೇಡ. ಅಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ನ ಓದಿದ್ರೆ ನೀವು ಔಟ್ ಆಫ್ ಮಾರ್ಕ್ಸ್ ಅಂತೂ ಈಸಿಯಾಗಿ ಮಾಡ್ಬೋದು. ದ ಇಂಪಾರ್ಟೆಂಟ್ ಕ್ವಶನ್ ಇನ್ ದಿಸ್ ಚಾಪ್ಟರ್, ಸ್ಟೇಟ್ ಲೆನ್ಸ್ ಲಾ. ಈಸಿ ಇದೆ ಡೆಫಿನೇಷನ್. ಇದೇ ಡೆಫಿನೇಷನ್ನ ನೀವು ರೆಫರ್ ಮಾಡಿ. ಸ್ಟೇಟ್ ಲೆನ್ಸ್ ಲಾ, ದಿಸ್ ಇಸ್ ಇಂಪಾರ್ಟೆಂಟ್ ಫಾರ್ 1 ಮಾರ್ಕ್ಸ್. 1 ಮಾರ್ಕ್ಸಲ್ಲಿ ಇದನ್ನು ಡೆಫಿನೇಷನ್ನ ಕೇಳ್ಬೋದು. ಅಥವಾ ಇವಾಗ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿದ್ದಾಗ ಡೆಫಿನೇಷನ್ನ ಕೊಟ್ಬಿಟ್ಟು ವಿಚ್ ಲಾ ಅಂತ ಹೇಳ್ಬೋದು. ಸೋ ಮೆನಿ ಆಪ್ಷನ್ಸ್ ಕೊಟ್ಟು. ಸೊ ಹಾಗಾಗಿ ಡೆಫಿನೇಷನ್ಸ್ ನಿಮಗೆ ಗೊತ್ತಿದ್ರೆ ನೀವು ಈಸಿಯಾಗಿ ಕರೆಕ್ಟ್ ಆಪ್ಷನ್ ಯಾವುದು ಅಂತ ಪಿಕ್ ಮಾಡ್ಬೋದು. ನೆಕ್ಸ್ಟ್ ಅನದರ್ ಇಂಪಾರ್ಟೆಂಟು 1 ಮಾರ್ಕ್ಸ್ ಕ್ವಶನ್, ವಾಟ್ ಈಸ್ ಮೋಷನಲ್ EMF. ಅದು ಕೂಡ ತುಂಬ ಈಸಿ ಇದೆ ಡೆಫಿನೇಷನು. ಇದೇ ಡೆಫಿನೇಷನ್ನ ನೀವು ರೆಫರ್ ಮಾಡಿ, ತುಂಬ ಈಸಿ ಇದೆ. ಅನದರ್ ಇಂಪಾರ್ಟೆಂಟ್ ಕ್ವಶನ್, ಡಿಫೈನ್ ಸೆಲ್ಫ್ ಇಂಡಕ್ಷನ್. ಸೆಲ್ಫ್ ಇಂಡಕ್ಷನ್ ಅಂತ ಡೆಫಿನೇಷನ್ ಕೇಳ್ಬೋದು. ಅಥವಾ ಇವಾಗ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಡೆಫಿನೇಷನ್ ಕೊಟ್ಟು ಯಾವುದಿದು ಡೆಫಿನೇಷನ್ ಅಂತ ಹೇಳಿ ಆಪ್ಷನ್ಸ್ ಕೊಡ್ಬೋದು. ನಿಮಗೆ ಡೆಫಿನೇಷನ್ ಗೊತ್ತಿದ್ರೆ ಈಸಿಯಾಗಿ 1 ಮಾರ್ಕ್ಸ್ನ ತೊಗೋಬೋದು. ನೆಕ್ಸ್ಟ್, ವಾಟ್ ಈಸ್ ಮ್ಯೂಚುವಲ್ ಇಂಡಕ್ಷನ್. ಮ್ಯೂಚುವಲ್ ಇಂಡಕ್ಷನ್ ಅಂದರೆ ಏನು? ಜಸ್ಟ್ ಈ ಡೆಫಿನೇಷನ್ನ ನೀವು ತುಂಬ ಸಿಂಪಲ್ ಇದೆ, ಇದನ್ನೇ ಫಾಲೋ ಮಾಡಿದರೆ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಅನದರ್ ಇಂಪಾರ್ಟೆಂಟ್, ಹೌ ಈಸ್ RMS ವೋಲ್ಟೇಜ್ ಆಫ್ AC ರಿಲೇಟೆಡ್ ಟು ಪೀಕ್ ವ್ಯಾಲ್ಯೂ ಆಫ್ AC ವೋಲ್ಟೇಜ್. ಇಲ್ಲಿ RMS ವ್ಯಾಲ್ಯೂ ಆಫ್ ವೋಲ್ಟೇಜ್ VRMS is equal to V peak by √2 ಅಥವಾ V is equal to VM by √2. ಈ ಫಾರ್ಮುಲಾ ಇಂಪಾರ್ಟೆಂಟು. ಫಾರ್ ಮಲ್ಟಿಪಲ್ ಚಾಯ್ಸಲ್ಲಿ ಕೇಳ್ಬೋದು, ಅಥವಾ ಸಮ್ಟೈಮ್ಸ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕಾದ್ರೆ 2 ಮಾರ್ಕ್ಸಲ್ಲಿ ಕೇಳ್ತಾ ಹೋಗ್ತಾರೆ. ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಲೆನ್ಸ್ ಲಾ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇದನ್ನು ಕೇಳ್ತಾ ಇರ್ತಾರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ. ನೆಕ್ಸ್ಟು 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದರೆ, ಸ್ಟೇಟ್ ಪ್ಯಾರಡೇಸ್ ಲಾ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ನು. ಇದು ಇಂಪಾರ್ಟೆಂಟು. ಇಲ್ಲಿ ಸ್ಟೇಟ್ಮೆಂಟ್ ಬರೀಬೇಕು 1 ಮಾರ್ಕ್ಸ್ಗೆ, ಆ್ಯಂಡ್ ಎಕ್ಸ್ಪ್ರೆಷನ್ನು 1 ಮಾರ್ಕ್ಸ್. ಟೋಟಲ್ 2 ಮಾರ್ಕ್ಸಿಗೆ ಇದನ್ನು ಕೇಳ್ತಾ ಹೋಗ್ತಾರೆ. ನೆಕ್ಸ್ಟ್, ಇಫ್ ದ ಪೀಕ್ ವ್ಯಾಲ್ಯೂ ಆಫ್ AC ಕರೆಂಟ್ ಈಸ್ 4.24 ಆಂಪಿಯರ್, ವಾಟ್ ಈಸ್ ಇಟ್ಸ್ ರೂಟ್ಸ್ ಮೀನ್ ಸ್ಕ್ವೇರ್ ವ್ಯಾಲ್ಯೂ. ಇದನ್ನು ಕೇಳ್ತಾ ಇರ್ತಾರೆ, ವೆರಿ ಇಂಪಾರ್ಟೆಂಟ್. ಇದು 2 ಮಾರ್ಕ್ಸಲ್ಲಿ ಕೇಳ್ತಾ ಇರ್ತಾರೆ. ಫಾರ್ಮುಲಾ ಪೀಕ್ ಕರೆಂಟಿಂದು IRMS is equal to I0 by √2. IRMS ಅಂದರೆ RMS ವ್ಯಾಲ್ಯೂ ಆಫ್ ಕರೆಂಟ್, I0 ಅಂದರೆ ಪೀಕ್ ವ್ಯಾಲ್ಯೂ ಆಫ್ ಕರೆಂಟ್ ಅಂತ. ಸೊ ಇದನ್ನು 2 ಮಾರ್ಕ್ಸಿಗೆ ಪ್ರಾಬ್ಲಮ್ಸು ಕೇಳ್ತಾರೆ. ಎಕ್ಸ್ಪ್ರೆಷನ್ನು ಸಮ್ಟೈಮ್ಸ್ 1 ಮಾರ್ಕ್ಸಿಗೆ ಕೇಳ್ತಾ ಇರ್ತಾರೆ. 2 ಮಾರ್ಕ್ಸಲ್ಲಂತೂ ಪ್ರಾಬ್ಲಮ್ ಮಾಡೋದಕ್ಕೆ ಈಸಿಯಾಗಿರುತ್ತೆ. ಸಮ್ಟೈಮ್ಸ್ ಏನು ಪೀಕ್ ವ್ಯಾಲ್ಯೂ ಕೊಟ್ಟಿರ್ತಾರೆ, RMS ವ್ಯಾಲ್ಯೂ ಕಂಡುಹಿಡಿಯೋಕೆ ಹೇಳ್ತಾರೆ. ಸಮ್ಟೈಮ್ಸ್ RMS ವ್ಯಾಲ್ಯೂ ಕೊಟ್ಟಿರ್ತಾರೆ, ಪೀಕ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಕ್ಕೆ ಕೇಳ್ತಾ ಹೋಗ್ತಾರೆ. ಸೊ ಇದು ವೆರಿ ಇಂಪಾರ್ಟೆಂಟು. ಇಂಪಾರ್ಟೆಂಟ್ ಕ್ವಶನ್ ಈಸ್ 2 ಮಾರ್ಕ್ಸಿಗೆ ಕೇಳ್ಬೋದು. ಸಮ್ಟೈಮ್ಸ್ ಜಸ್ಟ್ ಎಕ್ಸ್ಪ್ರೆಷನು 1 ಮಾರ್ಕ್ಸಿಗೂ ಕೇಳ್ತಾ ಇರ್ತಾರೆ. ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಸ್ಟೋರ್ಡ್ ಇನ್ ಎ ಕಾಯಿಲ್ ಕ್ಯಾರಿಂಗ್ ಎ ಕರೆಂಟ್. ಇದು ಎಕ್ಸ್ಪ್ರೆಷನ್ ತುಂಬ ಈಸಿ. ಜಸ್ಟ್ EMF ವ್ಯಾಲ್ಯೂ, ಮೋಷನಲ್ EMF, ಎಲೆಕ್ಟ್ರೋಮೋಟಿವ್ ಫೋರ್ಸ್ EMF, ಅದಕ್ಕೆ ಫಸ್ಟು ಎಕ್ಸ್ಪ್ರೆಷನ್ನ ಕನ್ಸಿಡರ್ ಮಾಡ್ಕೊಳ್ಳಿ ಫಸ್ಟ್ ಸ್ಟೆಪ್ಪಲ್ಲಿ. ಸೆಕೆಂಡ್ ಸ್ಟೆಪ್ಪಲ್ಲಿ ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋಗಿ, ವರ್ಕ್ ಡನ್ನು. ಸೊ ಫೈನಲಲ್ಲಿ ಥರ್ಡ್ ಸ್ಟೆಪ್ಪಲ್ಲಿ ಇಂಟಿಗ್ರೇಟ್ ಮಾಡಿ ಫ್ರಮ್ 0 to I ಲಿಮಿಟ್ ಹಾಕ್ಕೊಂಡು ಫೈನಲಿ ಎಕ್ಸ್ಪ್ರೆಷನ್ ಬರುತ್ತೆ. 2 ಮಾರ್ಕ್ಸಿಗೆ ಸಮ್ಟೈಮ್ಸು ಏನು ಕೇಳ್ತಾರೆ, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಲೆನ್ಸ್ ಲಾ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಇಲ್ಲಿ ಫಸ್ಟು ನೀವು ಸ್ಟೇಟ್ಮೆಂಟ್ ಬರೀರಿ, ಮತ್ತು ಅದರದ್ದು ಸಿಗ್ನಿಫಿಕೆನ್ಸ್ ಇರುತ್ತೆ. ಲೆನ್ಸ್ ಲಾ ಇಸ್ ಅಕಾರ್ಡೆನ್ಸ್ ವಿತ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಸೊ ಆ ಸ್ಟೇಟ್ಮೆಂಟ್ ಬರೆದ್ರೆ ನೀವು ಈಸಿಯಾಗಿ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಫಸ್ಟು ಸ್ಟೇಟ್ಮೆಂಟ್ ಬರೀರಿ, ಆಮೇಲೆ ಸಿಗ್ನಿಫಿಕೆನ್ಸ್ ಬರೀರಿ. ನೆಕ್ಸ್ಟು ಎಕ್ಸ್ಪ್ಲನೇಷನ್ಗೆ ನೀವು ಡಯಾಗ್ರಾಮ್ ಬರೆದ್ರೂ ಓಕೆ, ಬರೀಲಿಲ್ಲ ಅಂದರೂ ಓಕೆ. 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಕ್ವಶನ್ಸಲ್ಲಿ ಅಲ್ಲಿ ಮೆನ್ಷನ್ ಮಾಡಿದರೆ ಮಾತ್ರ ನೀವು ಡಯಾಗ್ರಾಮ್ ಬರೀರಿ. ಇನ್ ಕೇಸ್ ಇಲ್ಲ, ಬರೀ ಜಸ್ಟ್ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಅಂತ ಇದ್ದರೆ ಎಕ್ಸ್ಪ್ಲನೇಷನಲ್ಲಿ 2 ಪಾಯಿಂಟ್ಸ್ ಮಾಡಿ. ವೆನ್ ದ ನಾರ್ತ್ ಪೋಲ್ ಆಫ್ ಎ ಬಾರ್ ಮ್ಯಾಗ್ನೆಟ್ ಈಸ್ ಪುಶ್ಡ್ ಟುವರ್ಡ್ಸ್ ದ ಕ್ಲೋಸ್ಡ್ ಕಾಯಿಲ್, ಕರೆಂಟ್ ಈಸ್ ಇಂಡ್ಯೂಸ್ಡ್ ಇನ್ ದ ಕಾಯಿಲ್ ಇನ್ ಸಚ್ ಎ ಡೈರೆಕ್ಷನ್ that is opposes the increase in flux. This is possible only if the current in the coil is in a counter clockwise. ಡಯಾಗ್ರಾಮ್ ಬರೆದ್ರೆ ನಿಮ್ಗೆ ಈಸಿ ಅನಿಸುತ್ತೆ. Similarly, if the north pole of the magnet is being withdrawn from the coil, the magnetic flux through the coil will decreases.
The induced current in the coil flows in clockwise direction so that it opposes the decrease in flux. ಪ್ರತಿ ವರ್ಷವೂ 3 ಮಾರ್ಕ್ಸಿಗೆ ಈ ಚಾಪ್ಟರ್ಲಿ ಇದು ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳ್ತಾರೆ 100%. ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಮೋಷನಲ್ ಇ ಎಮ್ ಎಫ್ ಇನ್ ಎ ಕಂಡಕ್ಟರ್ ಮೂವಿಂಗ್ ಇನ್ ಎ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಇಲ್ಲೇನು ಮಾಡಬೇಕು, ಫಸ್ಟು ಡಯಾಗ್ರಾಮ್ ಬರ್ಕೋಬೇಕು. ಈಸಿಯಾಗಿ ನೀಟಾಗಿ ಡಯಾಗ್ರಾಮ್ ಬರ್ಕೊಂಡು ವೋಲ್ಟೇಜ್ ಡೈರೆಕ್ಷನ್ ತೋರಿಸ್ಬೇಕು ಮತ್ತು ಕರೆಂಟ್ ಡೈರೆಕ್ಷನ್ನ ನೀಟಾಗಿ ಆರೋ ಮಾರ್ಕ್ನ ನೀವು ಮೆನ್ಷನ್ ಮಾಡಬೇಕು. ಡಯಾಗ್ರಾಮಲ್ಲಿ ಆರೋ ಮಾರ್ಕು ಇಂಪಾರ್ಟೆಂಟು. ನೆಕ್ಸ್ಟ್ ಡಯಾಗ್ರಾಮ್ ಬರ್ದಾದ್ಮೇಲೆ ಏನೇನು ಕನ್ಸಿಡರ್ ಮಾಡ್ಕೊಂಡಿದ್ದೀರ ಡಯಾಗ್ರಾಮಲ್ಲಿ ಅದನ್ನು ಮೆನ್ಷನ್ ಮಾಡಿ. ನೆಕ್ಸ್ಟ್ ಏನು ಮಾಡಿ, ದ ಮ್ಯಾಗ್ನೆಟಿಕ್ ಫ್ಲಕ್ಸ್ phi b enclosed by the loop PQRS at any instant will be phi b is equal to BA cos theta, which is equal to B into LX. ಇಲ್ಲಿ ಏರಿಯಾ ಅಂದರೆ ಲೆಂತ್ ಇಂಟು ಬ್ರೆಡ್ತ್ ಅಂತ ಬಂದರೆ ಇಂಟು ಕಾಸ್ 0 ಡಿಗ್ರಿ. ಕಾಸ್ 0 ಡಿಗ್ರಿ ಅಂದರೆ 1 ಇರುತ್ತೆ. ದಟ್ ಈಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್ phi b is equal to BLX. ನೆಕ್ಸ್ಟ್ ಏನು ಮಾಡ್ತಾ ಹೋಗಿ, ದ ಇಂಡ್ಯೂಸ್ಡ್ ಇ ಎಮ್ ಎಫ್ನ ಬರಿತಾ ಹೋಗಿ. E is equal to d phi b by dt. ನೆಕ್ಸ್ಟ್ ಏನು ಮಾಡ್ತಾ ಹೋಗಿ, ಡಿ ಬೈ ಡಿ ಟಿ ಆಫ್ phi b ಬರ್ಕೊಳ್ಳಿ, BLX. ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ, BL ಇಂಟು ಡಿ ಎಕ್ಸ್ ಬೈ ಡಿ ಟಿ, ವೇರ್ ಡಿ ಎಕ್ಸ್ ಬೈ ಡಿ ಟಿ ಈಸ್ ಈಕ್ವಲ್ ಟು ವೆಲಾಸಿಟಿ ಆಗುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಈಕ್ವಲ್ ಟು BLV. ದಿಸ್ ಇಸ್ ದ ಇಂಡ್ಯೂಸ್ಡ್ ಇ ಎಮ್ ಎಫ್. BLV ಇಸ್ ಕಾಲ್ಡ್ ಮೋಷನಲ್ ಇ ಎಮ್ ಎಫ್ ಅಂತ ನಾವು ಕರಿತಾ ಹೋಗ್ತೀವಿ. ಇಲ್ಲಿ ವೋಲ್ಟೇಜ್ ಮತ್ತು ಕರೆಂಟ್ ಡೈರೆಕ್ಷನ್ ಆರೋ ಮಾರ್ಕು ಇಂಪಾರ್ಟೆಂಟ್, ಅದನ್ನೆಲ್ಲ ನೀಟಾಗಿ ಬರೀಬೇಕು. ಇಷ್ಟು ಬರೆದ್ರೆ ಸಾಕು. ಇಷ್ಟು ಸ್ಟೆಪ್ ನೀವು ಫಾಲೋ ಮಾಡಿದ್ರೆ ಈಸಿಯಾಗಿ 3 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಅದರ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದರೆ 3 ಮಾರ್ಕ್ಸಲ್ಲಿ ಕೇಳ್ತಾ ಹೋಗ್ತಾರೆ. ಎಕ್ಸ್ಪ್ಲೈನ್ ಬ್ರೀಫ್ಲಿ ದ ಕಾಯಿಲ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್ ಟು ಡೆಮಾನ್ಸ್ಟ್ರೇಟ್ ದ ಫಿನಾಮಿನನ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಇದನ್ನು ಸಮ್ಟೈಮ್ಸ್ ಕೇಳ್ತಾರೆ ಬೈ ಚಾನ್ಸು. ಸೊ ಹಾಗಾಗಿ ಪ್ರಿಪ್ರೇಟ್ರಿ ಆಗಿರ್ಬೋದು, ಮಿಡ್ ಟರ್ಮ್ ಎಕ್ಸಾಮ್ ಆಗಿರ್ಬೋದು, ಆ್ಯನ್ಯಲ್ ಎಕ್ಸಾಮಲ್ಲೂ ಕೇಳ್ತಾರೆ. ಸೊ ಹಾಗೆ ನೋಡ್ಕೊಳ್ಳಿ, ತುಂಬ ಈಸಿ ಇರುತ್ತೆ. ಇಲ್ಲಿ ಕಾಯಿಲ್ ಎಕ್ಸ್ಪೆರಿಮೆಂಟು ಕೇಳ್ತಾರೆ, ಕಾಯಿಲ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟು ಕೇಳ್ತಾರೆ. ಎರಡರಲ್ಲಿ ಒಂದು ಕೇಳ್ತಾರೆ 3 ಮಾರ್ಕ್ಸಲ್ಲಿ. ಸೊ ನೀವು ಡಯಾಗ್ರಾಮ್ ಬರೀರಿ, ಆರೋ ಮಾರ್ಕು ಮೆನ್ಷನ್ ಮಾಡಬೇಕು. ಸೊ ಆಮೇಲೆ ಪಾಯಿಂಟ್ಸ್ ವೈಸಲ್ಲಿ ನೀವು ಏನು ಮಾಡ್ತಾ ಹೋಗಬೇಕು, ಬರಿತಾ ಹೋಗಿ. ತುಂಬ ಸಿಂಪಲ್ ಇದೆ, ಜಸ್ಟ್ 5 ಪಾಯಿಂಟ್ಸ್ ಇದೆ. ಆ 5 ಪಾಯಿಂಟ್ಸು ನೀಟಾಗಿ ನೀವು ಓದ್ಕೊಂಡು ಬರೆದ್ರೆ ಈಸಿಯಾಗಿ ನೀವು 3 ಮಾರ್ಕ್ಸು. ಸಿಮಿಲರ್ಲಾಗಿ ಕಾಯಿಲ್ ಎಕ್ಸ್ಪೆರಿಮೆಂಟಲ್ಲೂ ಕೂಡ ಸೇಮ್ ಇರುತ್ತೆ ಸ್ಟೆಪ್ಸು. ಡಯಾಗ್ರಾಮ್ ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೇ. ತುಂಬ ಈಸಿ ಇರುತ್ತೆ. ಇದೇ ಮೆಥಡ್ಸನ್ನು ನೀವು ಫಾಲೋ ಮಾಡಿದ್ರೆ ಈಸಿಯಾಗಿ ಸ್ಕೋರ್ ಮಾಡ್ಬೋದು. 5 ಮಾರ್ಕ್ಸು ಸಮ್ಟೈಮ್ಸ್ 3 ಮಾರ್ಕ್ಸಲ್ಲಿ ಕೇಳ್ತಾ ಹೋಗ್ತಾರೆ. ಆಲ್ಮೋಸ್ಟ್ 5 ಮಾರ್ಕ್ಸಲ್ಲೆಲ್ಲ ಕೇಳ್ತಾ ಇರ್ತಾರೆ. ವಿತ್ ದ ಹೆಲ್ಪ್ ಆಫ್ ಲೇಬಲರ್ ಡಯಾಗ್ರಾಮ್ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಇನ್ಸ್ಟಂಟೇನಿಯಸ್ ಇ ಎಮ್ ಎಫ್ ಇಂಡ್ಯೂಸ್ಡ್ ಇನ್ ಅನ್ AC ಜನರೇಟರು. ಇಲ್ಲಿ ಕೇಳ್ತಾರೆ, ಡಯಾಗ್ರಾಮ್ ಬರಿತಾ ಹೋಗಿ ನೀಟಾಗಿ. ಆರೋ ಮಾರ್ಕ್ ಇಂಪಾರ್ಟೆಂಟು. ನೆಕ್ಸ್ಟ್ ಡಯಾಗ್ರಾಮ್ ಬರೆದಾದ್ಮೇಲೆ ಆ ಡಯಾಗ್ರಾಮಲ್ಲಿ ಏನೇನು ಕನ್ಸಿಡರ್ ಮಾಡ್ಕೊಂಡಿದ್ದೀರಾ ಅದನ್ನು ಬರಿತಾ ಹೋಗಿ. ನೆಕ್ಸ್ಟು ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಕಾಯಿಲ್ ಎಕ್ಸ್ಪ್ರೆಷನ್ನ ಬರಿತಾ ಹೋಗಿ. phi b is equal to NAB cos theta, that is theta is equal to W into T. ನೆಕ್ಸ್ಟ್ ಅದನ್ನು ಥೀಟಾ ಜಾಗದಲ್ಲಿ WT ನ ಬರಿತಾ ಹೋಗಿ, NAB cos omega T ಆಗುತ್ತೆ. ನೆಕ್ಸ್ಟು EMF equal to d phi by dt. ನೆಕ್ಸ್ಟು phi ವ್ಯಾಲ್ಯೂನ ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ, ನೆಕ್ಸ್ಟು ಕಾನ್ಸ್ಟೆಂಟ್ನೆಲ್ಲ ಹೊರಗಡೆ ತೆಗೆದು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಕಾಸ್ ಒಮೆಗಾ ಟಿಗೆ ಮೈನಸ್ ಸೈನ್ ಒಮೆಗಾ ಟಿ ಇಂಟು ಒಮೆಗಾ ಬರುತ್ತೆ. ನೆಕ್ಸ್ಟ್ ಈಕ್ವಲ್ ಟು NAB ಒಮೆಗಾ ಸೈನ್ ಒಮೆಗಾ ಟಿ ಆಗುತ್ತೆ. ಇಯರ್ ಈಕ್ವಲ್ ಟು E0 ಸೈನ್ ಒಮೆಗಾ ಟಿ. E0 ಅಂದರೆ NAB ಒಮೆಗಾ ಆಗುತ್ತೆ. ದಿಸ್ ಇಸ್ ವೆರಿ ಸಿಂಪಲ್ ಮೆಥಡ್. ಜಸ್ಟ್ 4 ಸ್ಟೆಪ್ಸಲ್ಲಿ ನೀವು ಈಸಿಯಾಗಿ ಏನು ಮಾಡ್ಬೋದು, ಬರಿತಾ ಹೋಗ್ಬೋದು. ಇಂಪಾರ್ಟೆಂಟ್ ಕ್ವಶನ್ ಹೇಳ್ತಾ ಹೋದರೆ ಸಮ್ಟೈಮ್ಸ್ 2 ಮಾರ್ಕ್ಸಿಗೆ ಕೇಳ್ತಾರೆ, ಸಮ್ಟೈಮ್ಸ್ 3 ಮಾರ್ಕ್ಸಿಗೆ ಕೇಳ್ತಾರೆ. ವಾಟ್ ಈಸ್ ಅನ್ AC ಜನರೇಟರ್, ಗಿವ್ ದ ಪ್ರಿನ್ಸಿಪಲ್ ಆಫ್ ಜನರೇಟರ್ ಅಂತ ಕೇಳ್ತಾರೆ. ನೆಕ್ಸ್ಟ್ ಡ್ರಾ ದ ಗ್ರಾಫ್ ಶೋಯಿಂಗ್ ದ ವೇರಿಯಸ್ ಆಫ್ ಇಂಡ್ಯೂಸ್ಡ್ EMF ವಿತ್ ಟೈಮ್. ಅದನ್ನು ಕೇಳೋದಿಲ್ಲ. ಬಿಫೋರ್ 2 ಇಯರ್ಸಲ್ಲೆಲ್ಲ ಕೇಳ್ತಾಯಿದ್ರು. ಹೋದ ವರ್ಷದಿಂದ ಏನಾಗಿದೆ, ಪ್ಯಾಟ್ರನ್ ಚೇಂಜ್ ಆಗಿರೋದ್ರಿಂದ ಜಸ್ಟ್ 3 ಮಾರ್ಕ್ಸ್ ಅಥವಾ 2 ಮಾರ್ಕ್ಸಿಗೆ ಕೇಳೋದಿದ್ರೆ AC ಜನರೇಟರ್ ಡೆಫಿನೇಷನ್ ಕೇಳ್ತಾರೆ, ಅದ್ರ ಪ್ರಿನ್ಸಿಪಾಲ್. ನೆಕ್ಸ್ಟ್ ಅದು ಡಯಾಗ್ರಾಮ್ನ ಬರಿತಾ ಹೋಗ್ಬೇಕು. ನೀಟಾಗಿ ಡಯಾಗ್ರಾಮ್ನ ಬರಿಬೇಕಷ್ಟೆ. ಡಯಾಗ್ರಾಮ್ಗೆ 1 ಮಾರ್ಕ್ಸ್ ಇರುತ್ತೆ, ಡೆಫಿನೇಷನ್ಗೆ 1 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟು ಅದು ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ ಅದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಜಸ್ಟ್ 3 ಸ್ಟೆಪ್ಸ್ ಅಷ್ಟೇ ಇರುತ್ತೆ. ನೀವು ಈಸಿಯಾಗಿ ಬರಿತಾ ಹೋಗ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಪ್ಲೀಸ್ ಇದೇ ಥರ ನಮ್ಮ ಚಾನಲ್ನ ವಾಚ್ ಮಾಡ್ತಾಯಿರಿ.
ನಿಮಗೆ ಸ್ಟೂಡೆಂಟ್ಗೆ ಹೆಲ್ಪ್ ಆಗುತ್ತೆ. ಈಸಿಯಾಗಿ ಸ್ಕೋರ್ ಮಾಡೋದು. ತುಂಬ ಸಿಂಪಲ್ ಮೆಥಡಲ್ಲಿ ಡಿರವೇಷನ್ಸು ಡೆಫಿನೇಷನ್ಸು ಎಲ್ಲ ಮಾಡ್ತಾ ಹೋಗಿದ್ದೀವಿ. ಸೊ ಹಾಗಾಗಿ ನೀವು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.